6-17 JBL 26 ಅಂದರೆ ಜನತಾದಳ ಪ್ರೀಮಿಯರ್ ಲೀಗ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಯುವಕ ಮಿತ್ರರು ಈ ನೈಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಪಂದ್ಯಾವಳಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು, ಯುವಕ ಮಿತ್ರರು, ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇರೋದು. ಹಾಗೆಯೇ ಈ ನೈಸ್ ಗ್ರೌಂಡ್ ಅನ್ನೋದು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಬರೋದ್ರಿಂದ ನಮ್ಮ ಕ್ಷೇತ್ರದಿಂದ ಹೆಚ್ಚೆಚ್ಚು ಯುವ ಮಿತ್ರರು ಇದರಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ ನಮ್ಮ ಯಲಹಂಕ ಜಾಗ್ವರ್ ಎಂಬ ಟೀಮ್ ಏನು ನಮ್ಮ ಕ್ಷೇತ್ರದಿಂದ ಇದ್ದೀರಿ, ನಿಮಗೆಲ್ಲ ಶುಭವಾಗಲಿ. 26 ಟೀಮ್ಗಳು ಈ ಪಂದ್ಯವನ್ನು ಆಡ್ತಾ ಇದ್ದಾರೆ. ಯಾರೇ ಗೆದ್ದರೂ ಕೂಡ ಒಂದು ಸ್ನೇಹ ಭಾವದಿಂದ ಎಲ್ಲರೂ ಬೆರಿಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆಯೇ ಮುಂಬರುವ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿ ಮತ್ತು ಹೆಚ್ಚೆಚ್ಚು ಯುವ ಮಿತ್ರರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿ, ಬೆಂಬಲ ಕೋರಲಿ. ಹಾಗೆಯೇ ಹೆಚ್ಚೆಚ್ಚು ಕಾರ್ಯಕರ್ತರು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಹೋರಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 6-17 JBL 26 ಅಂದರೆ ಜನತಾದಳ ಪ್ರೀಮಿಯರ್ ಲೀಗ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಯುವಕ ಮಿತ್ರರು ಈ ನೈಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಪಂದ್ಯಾವಳಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು, ಯುವಕ ಮಿತ್ರರು, ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇರೋದು. ಹಾಗೆಯೇ ಈ ನೈಸ್ ಗ್ರೌಂಡ್ ಅನ್ನೋದು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಬರೋದ್ರಿಂದ ನಮ್ಮ ಕ್ಷೇತ್ರದಿಂದ ಹೆಚ್ಚೆಚ್ಚು ಯುವ ಮಿತ್ರರು ಇದರಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ ನಮ್ಮ ಯಲಹಂಕ ಜಾಗ್ವರ್ ಎಂಬ ಟೀಮ್ ಏನು ನಮ್ಮ ಕ್ಷೇತ್ರದಿಂದ ಇದ್ದೀರಿ, ನಿಮಗೆಲ್ಲ ಶುಭವಾಗಲಿ. 26 ಟೀಮ್ಗಳು ಈ ಪಂದ್ಯವನ್ನು ಆಡ್ತಾ ಇದ್ದಾರೆ. ಯಾರೇ ಗೆದ್ದರೂ ಕೂಡ ಒಂದು ಸ್ನೇಹ ಭಾವದಿಂದ ಎಲ್ಲರೂ ಬೆರಿಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆಯೇ ಮುಂಬರುವ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿ ಮತ್ತು ಹೆಚ್ಚೆಚ್ಚು ಯುವ ಮಿತ್ರರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿ, ಬೆಂಬಲ ಕೋರಲಿ. ಹಾಗೆಯೇ ಹೆಚ್ಚೆಚ್ಚು ಕಾರ್ಯಕರ್ತರು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಹೋರಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.